Hi guys, welcome back to my YouTube channel. ಏನಪ್ಪ ಇದು ಬೆಳಗ್ಗೆ 5:30ಗೆ ಎದ್ದು ವಿಡಿಯೋ ಮಾಡ್ತಿದ್ದಾಳೆ ಅಂತ ಯಾರು ಅಂದ್ಕೊಂಬೇಡಿ. ಆ್ಯಕ್ಚುಲಿ ಇವತ್ತು ನಾವು ತಿರುಪತಿಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದೀವಿ. ಸೊ ಔಟ್ಫಿಟ್ ಹಾಕ್ಕೊಂಡಿದ್ದಾಯಿತು, ರೆಡಿ ಆಗಿದ್ದಾಯಿತು. ಇವಾಗ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಬನ್ನಿ. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಹಾಗೂ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಕೂಗ್ತಾ ಇರಲಿ, ಒಂದು ಕಡೆ ನಾವಿಲ್ಲಿ ದೇವ್ರ ಪೂಜೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್. ಸೊ ನಾವು ಫ್ಯಾಮಿಲಿ ಎಲ್ಲ ಇವಾಗ ತಿರುಪತಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ತಿರುಪತಿ ದರ್ಶನ ಹೇಗಾಗುತ್ತೆ, ಜರ್ನಿ ಹೇಗಾಯಿತು ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ. ಹಾಯ್. ಲಗೇಜ್ನೆಲ್ಲ ಕಾರಲ್ಲಿ ಶಿಫ್ಟ್ ಮಾಡಿದಾಯಿತು, ಸೀಟ್ಸ್ನ ಅರೇಂಜ್ ಮಾಡ್ತಿದ್ದೀವಿ. ಸೊ ಇವಾಗ ಹೊರಡ್ತಿದ್ದೀವಿ. ಸೊ ಇವಾಗ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಲೆಟ್ಸ್ ಗೋ. ಸೊ ನಮ್ಮ ಜರ್ನಿ ಎಲ್ಲ ಚೆನ್ನಾಗಾಗಲಿ ಅಂತ ಗಣೇಶನ ಆಶೀರ್ವಾದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಮಾರ್ನಿಂಗ್ ಎನರ್ಜಿ ಡ್ರಿಂಕ್ಸ್, ಎನರ್ಜಿ ಬೂಸ್ಟ್ ಮಾಡೋಕ್ಕೋಸ್ಕರ ಕಾಫಿ ಟೀ ಹಾಲೆಲ್ಲ ಕುಡಿಯೋಕ್ಕೋಸ್ಕರ ಸೈಡ್ ಹಾಕ್ಕೊಂಡಿದ್ದೀವಿ ಗಾಡಿನ. ಸೊ ರಸ್ ಕೂಡ ಆಲ್ರೆಡಿ ಬರ್ತಿದೆ ಇಲ್ಲಿ. ಸೊ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಲೆಟ್ಸ್ ಗೋ. ಇಲ್ಲಿ ವಿಧಾನಸೌಧ ಮುಂದೆ ಮೊನ್ನೆ ಫುಲ್ ಜನ ತುಂಬಿದ್ರು, ಇವಾಗ ನೋಡಿದ್ರೆ ನೊಣ ಹೊಡಿತಿದ್ದಾರೆ. ಸೊ ಗೈಸ್, ಇವಾಗ ನಾವಿಲ್ಲಿ ಆಂಜನೇಯ ಟೆಂಪಲ್ ಇದೆ, ಮುಂದೆಗಡೆ ಜಾಗ ಇದೆ. ಸೊ ಅದಕ್ಕೆ ಇಲ್ಲಿ ಹಂಗೆ ಟಿಫನ್ ಮಾಡ್ಕೊಳ ಅಂತ. ಹ್ಯಾಪಿ ಬ್ರೇಕ್ಫಾಸ್ಟ್. ಎಲ್ಲ ಒಂದು ಸುತ್ತು ಒಂದು ಕಂಬ ಬರ್ಬೇಕು ನಾನು. ಸೊ ಬಿಸಿ ಬಿಸಿ ಚಿತ್ರಾನ್ನ, ವಡೆ ವಿತ್ ಪಲ್ಯ ಆ್ಯಂಡ್ ಚಟ್ನಿ. ಸೊ ಬ್ರೇಕ್ಫಾಸ್ಟ್ ಮುಗೀತು. ಇಷ್ಟೊತ್ತು ಜರ್ನಿ ಹೆಂಗೋ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಆದಮೇಲೆ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 1-2 ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ಆಲ್ ಫೋಟೋಸ್ಗೋಸ್ಕರ ನೀವು ನನ್ನ ಚಿಂಕು ಮಂಕಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನನ್ನ ಫೋಟೋಸ್ನ ನೋಡ್ಬೋದು ಆ್ಯಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ತಿರುಪತಿ ಹೋಗ್ತಿದ್ದೀವಿ ಅಂತ ಬಂದರೆ ನನಗೆ ಫಸ್ಟ್ ನೆನಪಾಗುತ್ತೆ ಈ ಸಾಂಗು, ಆ್ಯಂಡ್ ಈ ಸಾಂಗ್ ಕಂಪಲ್ಸರಿ ಕೇಳಲೇಬೇಕು. ಸೊ ಫೈನಲಿ ಗಾಯ್ಸ್, ನಾವಿವಾಗ ಮುಳ್ಬಾಗ್ಲಲ್ಲಿದ್ದೀವಿ. ಸೊ ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ಇಲ್ಲಿ ಹೋಟ್ಲ್ ಹತ್ರ ನಿಲ್ಲಿಸಿದ್ದೀವಿ. RC ಹೋಟೆಲ್ ಮುಳ್ಬಾಗ್ಲು ದೋಸೆ ಅಂತ ಇದೆ. ಸೊ ಸ್ವಲ್ಪ ಟೀ ಕುಡಿದು ನೆಕ್ಸ್ಟ್ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಜರ್ನಿ ಹೇಗನ್ಸಿದೆ ಅಂತ ಎಲ್ಲರನ್ನೂ ಕೇಳೋಣ ಬನ್ನಿ. ಸೊ ಪಪ್ಪ ಹೇಗನ್ಸಿದೆ ಜರ್ನಿ? ಆ್ಯಕ್ಚುಲಿ ಅಂದರೆ ಬರ್ತಾ ತುಂಬ ನಿಧಾನಕ್ಕೆ ಬಂದ್ವಿ, ಬೇಕಂದರೆ ಬೆಂಗಳೂರು ಟ್ರಾಫಿಕ್ ಸಿಕ್ಕಾಪಟ್ಟೆ ಇತ್ತು. ಆದರೂ ನಮ್ಮ ಮಗ ಸ್ವಲ್ಪ ಫಾಸ್ಟಾಗಿ ಓಡಿಸ್ತಾನೆ. ಹುಡುಗ ಟೆಂಪಲ್ ಇತ್ತು, ಅಲ್ಲಿ ನಾವು ಬೆಳಗ್ಗೆ ಮನೆಯಿಂದನೇ ಚಿತ್ರಾನ್ನ, ವಡೆ ಹಾಗೂ ಮತ್ತು ಏನಪ್ಪ ಪಲ್ಯ, ಆಲೂಗಡ್ಡೆ ಪಲ್ಯ, ದಟ್ ಈಸ್ ಫೇಮಸ್ ಇನ್ ಮೈ ಫ್ಯಾಮಿಲಿ. ಅದನ್ನು ಅಲ್ಲೇ ದೇವಸ್ಥಾನದಲ್ಲಿ ಕುತ್ಕೊಂಡು ತಿಂದ್ವಿ. ದೇವ್ರ ದರ್ಶನವೂ ಆಯಿತು. ತುಂಬ ಬೇಜಾರಾಗ್ತಾಯಿತ್ತು ಟೀ ಕುಡಿಬೇಕು ಅಂತೇಳಿ, ಆದರೆ ನಮ್ಮ ವೈಫು ಕುಡಿಲಿಲ್ಲ, ಅದನ್ನು ಇನ್ನೂ ಬೇಜಾರಾಯಿತು. ಈಗ ಮುಳಬಾಗ್ಲಲ್ಲಿ ನಿಲ್ಸ್ಕೊಂಡಿದ್ದೀವಿ ಗಾಡಿನ, ಟೀ ಕುಡಿದ್ವಿ. ಸೊ ಟೀ ಕುಡಿದ್ಮೇಲೆ ಒಳ್ಳೆ ಸಮಾಧಾನ ಅಲ್ವಾ? ಸಮಾಧಾನ ಆಯಿತು, ತುಂಬಾ. ಯಾಕಂದರೆ ಬೆಲ್ಲದ ಟೀ ಅದು ಭಾಳ ತುಂಬ ಚೆನ್ನಾಗಿ ಮಾಡಿದರು. ಅದರ ಬೆಲೆನೂ ತುಂಬಾ ಕಮ್ಮಿ ಇತ್ತು. ಯಾಕಂದರೆ ಬೆಂಗಳೂರಲ್ಲಾದರೆ ಆ ಟೀಗೆ 30 ರೂಪಾಯಿ ಆಯಿತು. ಇಲ್ಲಿ 15 ರೂಪಾಯಿ, ಕೇವಲ 15 ರೂಪಾಯಿಗೆ ಎಂಥ ಟೀ ಅಂತಂದರೆ ಐ ನೆವರ್ ಎಕ್ಸ್ಪೆಕ್ಟೆಡ್. ರಿಯಲಿ ಇಟ್ ಈಸ್ ವೆರಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಇನ್ನು ಮತ್ತೆ 100 ಕಿಲೋಮೀಟ್ರ್ ಇದೆ ತಿರುಪತಿ ರೀಚ್ ಆಗಬೇಕಾದ್ರೆ. ಮೋಸ್ಟ್ ಪ್ರಾಬಲಿ ನಾವು ಈಗ 11 ಗಂಟೆ 19 ನಿಮಿಷ, 12:45ಗೆ ಮೋಸ್ಟ್ಲಿ ನಾವು ತಿರುಪತಿ ರೀಚ್ ಆಗಿ ಅಮ್ಮನವ್ರ ದರ್ಶನಕ್ಕೆ ಹೋಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಜರ್ನಿ ಎಂಜಾಯ್ ಮಾಡ್ತಾ ಇದ್ದೀವಿ. ಉತ್ತಮವಾದ ಹಳೇ ಸಾಂಗ್ಸ್ಗಳು ಹಾಕಿರ್ತೀವಿ ಕಾರಲ್ಲಿ. ಅದು ನಮ್ಗೆ ಜಮಾನದ ಕಾರ್, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ರೀತಿ ಉತ್ತಮವಾದ ಒಳ್ಳೆಯ ಹಳೆಯ ಹಾಡುಗಳು. ಅಂದರೆ ಯಾವತ್ತೋ ವರ್ಷಗಳಾಗಿತ್ತು ನಾವು ಈ ಹಾಡುಗಳೆಲ್ಲ ಕೇಳಿ, ಬಟ್ ವಿ ಎಂಜಾಯ್ಡ್ ಲಾಟ್. ಥ್ಯಾಂಕ್ ಯು ಪಪ್ಪ. ಬಂದರೆ ಇಲ್ಲಿ ಅಯ್ಯೋ ಹೋಗಿ ಮಲ್ಕೋಗಿ, ನೀವು ಕಾರ್ ಜರ್ನಿಯಲ್ಲೆಲ್ಲ ಮಲಗಿದ್ರಿ, ಇನ್ನೇನು ಕೇಳಲಿ ನಾನು. ಸೊ ನಮ್ಮ ಡೇ ಲೈಫಲ್ಲಿ ನಾವು ಒಂಥರ ಸ್ಟ್ರೆಸ್ಸು, ವರ್ಕು, ಪ್ರೆಷರ್ಸು ಅದೆಲ್ಲ ನೋಡಿ ಈ ಥರ ಒಂದು ಡೇ ಲಾಂಗ್ ಡ್ರೈವು ನೇಚರ್ ಮಧ್ಯದಲ್ಲಿ ಹೋಗೋದು ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಒಂಥರ ಸ್ವರ್ಗ ಸಿಗ್ದಂಗೆ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಹೌಸ್ ವೈಫ್ಗೆ ಇದು ತುಂಬ ಇಂಪಾರ್ಟೆಂಟ್.
ಸೊ ಫೈನಲಿ ಇವಾಗ ನಾವು ತಿರುಪತಿ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಇವಾಗ ಕಾರ್ ಚೆಕಿಂಗ್ ಎಲ್ಲ ಆಗುತ್ತೆ. ಸೊ ಚೆಕಿಂಗ್ ಎಲ್ಲ ಆಗಲಿ, ನಾವು ಅಷ್ಟೊತ್ತಿಗೆ ಗಾಳಿ ಗೋಪುರಕ್ಕೆ ಒಂದು ನಮಸ್ಕಾರ ಹಾಕೋಣ. ಇಲ್ಲಿಂದಾನೆ ಆ ತಿಮ್ಮಪ್ಪನ ದರ್ಶನ ಬೇಗ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಪರವಾಗಿಲ್ಲ ಇರು. ಚೆಕಿಂಗ್ ಮುಗಿಸಿ ಕಾರ್ ಬರೋಷ್ಟೊಳಗೆ ನಾವು ಇನ್ನೊಂದು ರೌಂಡ್ ಫೋಟೋಶೂಟ್ ಒಂದು ಮಾಡಿಬಿಟ್ವಿ. ಚೆಕಿಂಗ್ ಮುಗಿಸಿ ಇವಾಗ ಆ ಗೋವಿಂದನ ಜಪ ಮಾಡ್ತಾ ಬೆಟ್ಟ ಎಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಬೆಟ್ಟ ಹತ್ತುತ್ತಿದ್ದರೆ ಆ ಕಲಿಯುಗದ ವೆಂಕಟೇಶ್ವರನ್ನೇ ಯಾವಾಗ ನೋಡ್ತೀವಿ, ಆ ಸಂಭ್ರಮನೇ ಒಂಥರ ಬೇರೆ ಥರ ವೈಬ್ಸ್ ಬರುತ್ತೆ. ಅದು ಇಷ್ಟು ಸುತ್ತಮುತ್ತ ಬೆಟ್ಟ, ನೇಚರ್ ಮಧ್ಯದಲ್ಲಿ ಆ ದೇವರು ಈ ಕಲಿಯುಗಕ್ಕೆ ಅಂತಲೇ ನೆಲೆಸಿ ಬಂದಿರೋದು ಭೂಮಿ ಮೇಲೆ ಎಷ್ಟು ಅದೃಷ್ಟ ಅಲ್ವಾ ನಮಗೆಲ್ಲರಿಗೂ. ಸೊ ಫೈನಲಿ ಬೆಟ್ಟ ಎಕ್ಕಿ ಬೆಟ್ಟ ರೀಚ್ ಆಗಿದ್ದೀವಿ. ಇವಾಗೇನಿದ್ರು ಒಳಗಡೆ ಹೋಗೋದು, ಆ ತಿಮ್ಮಪ್ಪನ ದರ್ಶನ ಮಾಡೋದು, ಅವ್ರ ಹತ್ರ ಆಶೀರ್ವಾದ ತೊಗೊಳೋದು ಒಂದೇ ಬಾಕಿ. ಸೊ ನಾವಿವಾಗ ತಿರುಪತಿ ರೀಚ್ ಆಗಿದ್ದೀವಿ. ತುಂಬ ಹೊಟ್ಟೆ ಹಸಿತಿದೆ. ಸೊ ಅನ್ನಪ್ರಸಾದ ಸೆಂಟರ್ಗೆ ಬರ್ತಾ ಇದ್ದೀವಿ. ಸೊ ನಾನಂತೂ ಫಸ್ಟ್ ಟೈಮ್ ತಿನ್ನಕ್ಕೆ ಬರ್ತಾ ಇರೋದಿಲ್ಲಿ, ಹೇಗಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ತುಂಬ ಸರ್ತಿ ತಿಂದಿದ್ದೀನಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ನಾವು ಅನ್ನಪ್ರಸಾದ ತಿಂದಿದ್ದೀವಿ, ಚೆನ್ನಾಗಿರುತ್ತೆ. ಸೊ ಇವತ್ತು ಇವ್ರು ಟ್ರೈ ಮಾಡ್ತಾರೆ, ಹೇಗಿರುತ್ತೆ ಶಿವರೇ ಹೇಳ್ತಾರೆ. ಎಸ್. ಸೊ ಫೈನಲಿ ಹೆಂಗೋ ಡೆಸ್ಟಿನೇಷನ್ ರೀಚ್ ಆಗಿ ಇನ್ನೇನು ವೆಂಕಟೇಶ್ವರ ದರ್ಶನವನ್ನು ಮಾಡಬೇಕಷ್ಟೇ. ಅನ್ನಪ್ರಸಾದ ತಿನ್ಕೊಂಡು ವೆಂಕಟೇಶ್ವರ ದರ್ಶನ ಮಾಡ್ಕೊಂಡು ಬರ್ತೀವಿ. ನಮ್ಮ ಭಾವ ಇವಾಗ ತಲೆ ಕೂದಲು ಮುಡಿ ಕೊಡೋಕೆ ಹೋಗ್ತೀರಾ. ಮುಡಿ ಕೊಟ್ಟು ಬಂದಿದ್ದು ಆಮೇಲೆ ದೇವ್ರ ದರ್ಶನಕ್ಕೆ ಹೊರಡ್ತೀವಿ. ಸೊ ಭಾವದ್ದು ಕೂದಲು ಮುಡಿ ಕೊಟ್ಟಿದ್ದಾಯಿತು. ಇವಾಗ ದೇವ್ರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀವಿ ನಾನು. ಸೊ ಫೈನಲಿ 6 ಗಂಟೆಯಿಂದ 10:30ವರೆಗೂ ಅಂದರೆ 5 ಅವರ್ ಕಾದು ಆ ತಿಮ್ಮಪ್ಪನ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ವೀಕೆಂಡ್ ಇದ್ದಿದ್ದ ಕಾರಣದಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಆದರೂ ಆ ತಿಮ್ಮಪ್ಪನ ದರ್ಶನ ಕಣ್ಣು ತುಂಬ ತುಂಬಿಸ್ಕೊಂಡು ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾವು ಬೆಟ್ಟ ಇಳಿದು ಅಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ. ಸೊ ಪ್ರಾಬಬ್ಲಿ ಅರ್ಲಿ ಮಾರ್ನಿಂಗ್ ನಾವು ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.